ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಬರೆಯೋದಕ್ಕೆ ಬರ್ತಾ ಇಲ್ಲ, ಅವರಿಗೆ ಇವಾಗೇನೆ ಸ್ಟಾರ್ಟಿಂಗೇ ಬರೆಸ್ತಾ ಇದ್ದೀರಾ ಅಂತಂದರೆ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಡ್ರೆಸ್ಗಳ ಮೇಲೆ ಚಿವಿಂಗಮ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಗಮ್ ಬಿದ್ದರೆ ಅದನ್ನು ಯಾವ ರೀತಿ ವಾಶ್ ಮಾಡೋದು ತಿಳಿಸಿ ಅಂತೇಳಿ ಕೆಲವೊಬ್ಬರು ಕಾಮೆಂಟ್ ಕೂಡ ಮಾಡಿದ್ರಿ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಿಪ್ಸ್ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ? ಮೊದಲೇ ಟಿಪ್ಸ್ ಬಂದು ನಾವು ಅಲ್ಲನ ತೊಗೊಂಡು ಬಂದಾಗ ಅದನ್ನು ಯಾವ ರೀತಿ ವಾಶ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಬಾಟಲ್ ಕಪ್ಪನ್ನು ಯೂಸ್ ಮಾಡಿಕೊಂಡು ಈ ಒಂದು ಅಲ್ಲನ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ರೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಈ ಒಂದು ಅಲ್ಲನ ಒಂದು 2 ಮಿನಿಟ್ಸ್ ನೆನೆ ಇಟ್ಟು ನಂತರ ವಾಶ್ ಮಾಡ್ಕೊಳ್ಳೋದ್ರಿಂದ ಈ ಅಲ್ಲದ ಮೇಲಿರ್ತಕ್ಕಂಥ ಮಣ್ಣಿನ ಅಂಶ ಎಲ್ಲನೂ ಕ್ಲೀನ್ ಆಗಿ ಹೋಗುತ್ತೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಒಂದು ಅಲ್ಲದ ಮೇಲಿನ ಸ್ಕಿನ್ನನ್ನು ರಿಮೂವ್ ಮಾಡೋದಕ್ಕೆ ವೇಸ್ಟ್ ಅಂತ ಬಿಸಾಕೋ ಈ ವಾಟರ್ ಬಾಟಲ್ ಕ್ಯಾಪನ್ನು ತಗೊಂಡಿದ್ದೀನಿ. ಇದರ ಸಹಾಯದಿಂದ ನಾವು ಅಲ್ಲನ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಇದರ ಸ್ಕಿನ್ ಓನ್ಲಿ ರಿಮೂವ್ ಆಗುತ್ತೆ. ಅಲ್ಲನ ಇದೇ ಒಂದೇ ರೀತಿ ಅಂತ ಇಲ್ಲ, ಚಾಕುನ ಸಹಾಯದಿಂದನೂ ನೀವು ಕ್ಲೀನ್ ಮಾಡ್ಕೊಳ್ತೀರಿ, ಬಟ್ ಆದರೆ ಸ್ಕಿನ್ ಜೊತೆಗೆ ಅಲ್ಲನೂ ಕೂಡ ಬಂದ್ಬಿಡುತ್ತೆ. ಸೊ ಈ ಒಂದು ಕ್ಯಾಪನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಒಂದೇನೆ ನೀಟಾಗಿ ರಿಮೂವ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗಿ ಎಲ್ಲ ಕಡೆನೂ ಈ ಒಂದು ಸ್ಕಿನ್ ರಿಮೂವ್ ಆಗಿದೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇವಾಗಿನ ಮಕ್ಕಳಿಗೆ ನಾವು ಬರೆಯೋದನ್ನು ಕಲಿಸೋದು ಹೇಗೆ ಅಂತ. ಸೊ ಈ ಮಕ್ಕಳಿಗೆ ನಾವು ಸ್ಲೇಟು ಪೆನ್ಸಿಲ್ ಎಲ್ಲಾನು ಕೊಟ್ಟರೆ ಬರಿ ಅಂತ ಹೇಳಿದ್ರೆ ಅವರು ಬರೆಯೋದಿಲ್ಲ. ಇವಾಗಿನ ಮಕ್ಕಳು ಪೆನ್ನೇ ಬೇಕಂತಾರೆ, ಬಟ್ ಪೆನ್ ಹಿಡಿಯೋದಕ್ಕೆ ಅವರಿಗೆ ಬರ್ತಾ ಇರೋದಿಲ್ಲ. ಸೊ ಅವಾಗ ನಾವು ಯಾವ ರೀತಿ ಅವರಿಗೆ ಪೆನ್ ಹಿಡಿಯೋದನ್ನು ಕಲಿಸ್ಬೇಕಂತೇಳಿ ಒಂದು ಈಸಿ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಒಂದು ರಬ್ಬರ್ ಹಾಗೆಯೇ ಪೆನ್ನನ್ನು ಕೂಡ ತಗೊಂಡಿದ್ದೀನಿ. ಇವಾಗ ಪೆನ್ನನ್ನು ನಾವು 2 ಬೆಳ್ಳಿಗೆ ರಬ್ಬರನ್ನು ಹಾಕಿ ಪೆನ್ನನ್ನು ಈ ರೀತಿ ಮಾಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿಯೇ ನೀವು ಮಾಡಿ ಮಕ್ಕಳಿಗೆ ಬರೆಸೋದ್ರಿಂದ ಅವ್ರ ಮಕ್ಕಳಿಗೆ ತುಂಬ ಚೆನ್ನಾಗಿ ಪೆನ್ ಹಿಡಿಯೋದಕ್ಕೆ ಬರುತ್ತೆ. ಅವರು ಹಿಡ್ಕೊಳ್ಳಿ ಅಂತ ಹೇಳಿದರೆ ಎಲ್ಲೆಲ್ಲೋ ಹಿಡ್ಕೊಂಡು ಬರಿತಾ ಇರ್ತಾರೆ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಯೂಸ್ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ಒಂದು ರಬ್ಬರ್ ಮಕ್ಕಳ ಕೈಗೆ ಹಾಕೋದು ಅಷ್ಟು ಸೇಫ್ ಅಲ್ಲ. ಸೊ ಹಾಗಾಗಿ ನೀವು ಜಡೆಗೆಲ್ಲ ಹಾಕೊಳ್ತೀರಲ್ವ, ಸ್ಮೂತ್ ಇರುವಂಥ ಒಂದು ರಬ್ಬರ್ ಬ್ಯಾಂಡನ್ನು ತೊಗೊಂಡು ನೀವು ಈ ರೀತಿ ಮಾಡೋದ್ರಿಂದ ಮಕ್ಕಳು ಈಸಿಯಾಗಿ ಬರೆಯೋದನ್ನು ಕಲಿತಾರೆ. ಒಂದು 5 ಟೈಮ್ ನೀವು ಈ ರೀತಿ ಬರೆಸೋದಕ್ಕೆ ಟ್ರೈ ಮಾಡಿ, ನಂತರ ಅವರೇನೆ ಇಟ್ಕೊಳ್ಳೋದು ರೂಢಿ ಆಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ನಾವು ಮನೆಯಲ್ಲಿ ದೋಸೆ ಏನಾದರೂ ಮಾಡಬೇಕಂದ್ರೆ ಉದ್ದಿನ ಬೇಳೆ ಆಗಿರ್ಬೋದು, ಅಕ್ಕಿ, ಈ ರೀತಿ ಹೆಸರು ಕಾಳು ಮತ್ತು ಈ ರೀತಿ ಬಟಾಣಿ ಕಾಳನ್ನು ನೆನೆ ಹಾಕ್ತಾ ಇರ್ತೀವಿ. ನೆನೆ ಹಾಕಿ ನಾವು 1 ಡೇ ಅಥವಾ 1-2 ಡೇಸ್ ಈ ರೀತಿ ಬಿಟ್ಬಿಟ್ರೆ ಏನಾಗುತ್ತೆ, ಅದು ನಾವು ಬೇಕಂತ ಬಿಡೋದಿಲ್ಲ. ಒಂದು ವೇಳೆ ಮರ್ತೋಗಿರ್ಬೋದು ಅಥವಾ ಏನಾದರೂ ಎಮರ್ಜೆನ್ಸಿ ಕೆಲಸ ಇದ್ದಾಗ ನಾವು ಹಾಗೇನೆ ಹೋಗ್ಬಿಡ್ತೀವಿ. ಅವಾಗ ಇದೇನಾಗುತ್ತೆ, ಬ್ಯಾಡ್ ಸ್ಮೆಲ್ಲಿಂದ ಸೇರಿಕೊಂಡು ಈ ಒಂದು ಕಾಳಾಗಿರ್ಬೋದು ಅಥವಾ ಉದ್ದಿನ ಬೇಳೆ ಆಗಿರ್ಬೋದು ಚೆಲ್ಲಬೇಕಾಗುತ್ತೆ. ಸೊ ಈ ಒಂದು ಬ್ಯಾಡ್ ಸ್ಮೆಲ್ ಹೋಗೋದಕ್ಕೆ ಒಂದು ಟಿಪ್ಸ್ನ ತಿಳಿಸಿ ಅಂತೇಳಿ ಕೆಲವೊಬ್ರು ರಿಕ್ವೆಸ್ಟ್ನ ಮಾಡ್ಕೊಂಡಿದ್ರಿ ಸೊ ಇನ್ಸ್ಟಾದಲ್ಲಿ. ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಮೊದಲಿಗೆ ಏನು ಮಾಡಬೇಕಂದ್ರೆ ಈ ಸ್ಮೆಲ್ ಆಗಿರುವಂಥ ಹೆಸರು ಕಾಳನ್ನು ತೊಗೊಂಡು ಇದನ್ನು ಒಂದು ದೊಡ್ಡ ಬೌಲಲ್ಲಿ ಹಾಕಿ 1-2 ಸರಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ. 2 ಟೈಮ್ ಇದನ್ನು ವಾಶ್ ಮಾಡ್ಕೊಂಡ ನಂತರ ಇದರಲ್ಲಿ ಉಪ್ಪು ಮತ್ತು ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು 1-2-3 ಸರಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಈ ಒಂದು ಸೋಡಾ ಹಾಕೋದ್ರಿಂದ ಇದರಲ್ಲಿರ್ತಕ್ಕಂಥ ಬ್ಯಾಡ್ ಸ್ಮೆಲ್ ಎಲ್ಲನೂ ಕಂಪ್ಲೀಟ್ ಆಗಿ ಹೋಗುತ್ತೆ. ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಇದರಲ್ಲಿ ಒಂಚೂರು ಬ್ಯಾಡ್ ಸ್ಮೆಲ್ ಇರೋದಿಲ್ಲ. ಸೋಡಾ ಹಾಕಿರೋದ್ರಿಂದ ಏನಾದರೂ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಈ ಮೊಳಕೆ ಕಾಳನ್ನು ನಾವು ಮಕ್ಕಳಿಗೆ ಮೊಳಕೆ ಬರೆಸಿ ಹಾಗೇನೆ ಕೊಡ್ತೀವಿ. ಸೊ ಹಾಗಾಗಿ ಅವರಿಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂದರೆ ನೀವು ಇದನ್ನು 2 ಸರಿ ಅಲ್ಲ 1-5-6 ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಅದರಲ್ಲಿರ್ತಕ್ಕಂಥ ಸಾಲ್ಟ್ ಆಗಿರ್ಬೋದು, ಸೋಡಾ ಅಂಶ ಆಗಿರ್ಬೋದು ಕಂಪ್ಲೀಟ್ ಆಗಿ ಹೋಗುತ್ತೆ. ನಂತರ ನೀವು ಈಸಿಯಾಗಿ ಇದನ್ನು ಸ್ಟೋರ್ ಮಾಡಿ ಮೊಳಕೆ ಬರೆಸಿ ಮಕ್ಕಳಿಗೆ ಕೊಡ್ಬೋದು. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಬುಕ್ ಓದೋ ಅಭ್ಯಾಸ ಇದ್ದವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ನಾವು ಒಂದು 5-6 ಪೇಜಸ್ ಆಗಿರ್ಬೋದು, 10 ಪೇಜಸ್ಗಳನ್ನು ನಾವು ಮಾರ್ನಿಂಗ್ ಎದ್ದು ಓದ್ತೀವಿ. ನಂತರ ಇದನ್ನು ನಾವು ಎಲ್ಲಿಗೆ ಬಿಟ್ಟಿದ್ದೀವಿ ಅಂತೇಳಿ ಈ ರೀತಿ ನಾವು ಪೇಜನ್ನು ಫೋಲ್ಡ್ ಮಾಡಿ ಬಿಡ್ತೀವಿ. ಆ ರೀತಿ ಮಾಡೋದ್ರಿಂದ ಬುಕ್ಸ್ ಎಲ್ಲ ಹಾಳಾಗ್ತಾ ಇರುತ್ತೆ. ಸೊ ಆ ರೀತಿ ಮಾಡದೇನೆ ಈ ರೀತಿ ಮನೆಯಲ್ಲಿರ್ತಕ್ಕಂಥ ಒಂದು ಹಳೆ ಕೋಲ್ಗೇಟನ್ನು ಕಟ್ ಮಾಡಿಕೊಂಡು ಇದನ್ನು ನಾನು ವಿಡಿಯೋದಲ್ಲಿ ತೋರಿಸಿದಾಗೆ ಈ ಶೇಪ್ಗೆ ಕಟ್ ಮಾಡಿಕೊಂಡು ನೀವು ಈ ರೀತಿ ಇಡೋದ್ರಿಂದ ನೀವು ಯಾವ ಪೇಜಿಗೆ ಓದಿ ಮುಗಿಸಿರ್ತೀರ ಆ ಪೇಜ್ ನೀವು ಈಸಿಯಾಗಿ ಕಂಡುಹಿಡ್ಬೋದು. ಈ ಬುಕ್ಸಲ್ಲಿ ಪೆನ್ನು ಏನೋ ಇಟ್ಟು ಫೋಲ್ಡ್ ಮಾಡೋದಕ್ಕಿಂತ ಈ ರೀತಿ ನೀವು ಡೈರೆಕ್ಟಾಗಿ ಪೇಜಿಗೆ ಈ ರೀತಿ ಒಂದು ಕ್ಯಾಪನ್ನು ಹಾಕಿ ಇಡೋದ್ರಿಂದ ಈಸಿಯಾಗಿ ನೀವು ಎಲ್ಲಿಗೆ ನೀವು ಮುಗಿಸಿರ್ತೀರ ಪೇಜಸ್ಗಳು ಅಲ್ಲಿಗೆ ಇದು ಡೈರೆಕ್ಟಾಗಿ ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಕೂಡ ಆಗುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಯೂಸ್ಫುಲ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಓಕೆನಾ?
ನೆಕ್ಸ್ಟ್ ಟಿಪ್ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಚಿವಿಂಗ್ ಗಮ್ನ ಡ್ರೆಸ್ ಮೇಲೆ ಬಿದ್ದರೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಮಗನ ಡ್ರೆಸ್ ಮೇಲೆ ಚಿವಿಂಗ್ ಗಮ್ ಬಿದ್ದಿದೆ. ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು, ಇದಕ್ಕೆ ಒಂದು ಬೆಸ್ಟ್ ಟಿಪ್ ಇದೆ, ಈಗೂ ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಅಂತೇಳಿ ನೀವು ಶಾಕ್ ಆಗ್ತೀರಾ. ಸೊ ಆ ಒಂದು ವಸ್ತುನ ಇದ್ರ ಮೇಲೆ ಇಡೋದ್ರಿಂದ ನೀವು ಈಸಿಯಾಗಿ ಈ ಒಂದು ಚಿವಿಂಗ್ ಗಮ್ನ ರಿಮೂವ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಇದು ಎಷ್ಟು ಕೈಯಿಂದ ಕಿತ್ತಿದ್ರೂ ನೀಟಾಗಿ ಬರ್ತಾನೆ ಇಲ್ಲ, ಫುಲ್ಲು ಡ್ರೆಸ್ಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ನಾವು ಬೇಕಂತಾನೆ ಅಂಟ್ಕೊಳ್ಳೋದಿಲ್ಲ, ಬಟ್ ಎಲ್ಲಾದರೂ ಬಿದ್ದಾಗ ಅದ್ರ ಮೇಲ್ಗಡೆ ಕುಂತ್ರೆ ಅದು ಡ್ರೆಸ್ಗೆಲ್ಲ ಅಂಟ್ಕೊಂಡು ಈ ರೀತಿ ಡ್ರೆಸ್ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಚಿವಿಂಗ್ ಗಮ್ ಎಲ್ಲಿ ಬಿದ್ದಿದೆ ಅಲ್ವಾ ಡ್ರೆಸ್ ಮೇಲೆ, ಆ ಒಂದು ಪ್ಲೇಸಲ್ಲಿ ನೀವು ಏನು ಮಾಡಬೇಕು, ಜಸ್ಟ್ ಮನೆಯಲ್ಲಿರ್ತಕ್ಕಂಥ ಐಸ್ ಕ್ಯೂಬನ್ನು ಅದ್ರ ಮೇಲೆ ಇಡಬೇಕು. ನಾನಿಲ್ಲಿ ಐಸ್ ಕ್ರೀಮ್ಸ್ಗಳನ್ನು ಇಡ್ತಾ ಇದ್ದೀನಿ, ಯಾಕಂದರೆ ಐಸ್ ಕ್ಯೂಬ್ಗಳು ಅಷ್ಟು ಬೇಗ ಸಿಗಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಐಸ್ ಕ್ರೀಮನ್ನು ಇಟ್ಟಿದ್ದೀನಿ, ಅದನ್ನೇ ಐಸ್ ಮಾಡಿ ಇಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಐಸ್ ಕ್ಯೂಬನ್ನು ಇದ್ರ ಮೇಲೆ ಇಡಬೇಕಷ್ಟೇ. ಇಟ್ಟು 1-2 ಮಿನಿಟ್ಸ್ ಬಿಟ್ಟು ಸ್ವಲ್ಪ ರಬ್ ಮಾಡಬೇಕು. 1-2 ಮಿನಿಟ್ಸ್ ಬಿಟ್ಟು ರಬ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ನಾನು ಇವಾಗ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಡ್ರೆಸ್ ಬಿಟ್ಟು ಈ ಚಿವಿಂಗ್ ಗಮ್ ಬರ್ತಾ ಇದೆ ಅಂತೇಳಿ. ಸೊ ಇದ್ರ ಮೇಲೆ ಯಾವುದೇ ರೀತಿ ಸೋಪ್ ಹಾಕಬೇಕು, ಡಿಟರ್ಜೆಂಟ್ ಪೌಡರ್ ಹಾಕಬೇಕು ಏನೂ ಇಲ್ಲ. ಜಸ್ಟ್ ಐಸ್ ಕ್ಯೂಬನ್ನು ಇಟ್ಟು 1-2 ಮಿನಿಟ್ಸ್ ರಬ್ ಮಾಡಿ ಬಿಡೋದ್ರಿಂದ ಈ ಒಂದು ಡ್ರೆಸ್ ಮೇಲೆ ಇರ್ತಕ್ಕಂಥ ಚಿವಿಂಗ್ ಗಮ್ ಬೇಗನೆ ಬಂದುಬಿಡುತ್ತೆ. ಸೊ ಡ್ರೆಸ್ ಕೂಡ ಏನು ಗಲೀಜಾಗೋದಿಲ್ಲ. ಆನಂತರ ನೀವು ಇದನ್ನು ವಾಶ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ರಲ್ವ ಎಷ್ಟು ಈಸಿಯಾಗಿ ಎಲ್ಲ ಚಿವಿಂಗ್ ಗಮ್ ಡ್ರೆಸ್ಸಿಂದ ರಿಮೂವ್ ಆಗಿದೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಕೂಡ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೇಳಿದಂಥ ರಿಕ್ವೆಸ್ಟ್ಗೆ ಇವತ್ತಿನ ಟಿಪ್ಸ್ ಖಂಡಿತ ನಿಮಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಫ್ರೆಂಡ್ಸ್ ನೋಡ್ತಿರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಎಲ್ಲ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.